ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಬೆಳಗಿನ ಒಂದಷ್ಟೇ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರಿ ಮಧ್ಯಾಹ್ನದ ರೊಟೀನ ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಪಂಚಮಿ ವಿಶೇಷ ಅಂತ ಪಂಚಮಿಗೆ ಸಂಬಂಧಪಟ್ಟಂಥ ಉಂಡಿಗಳದ ರೆಸಿಪಿ ಹಾಕಿದೇನಂತ್ರಿ. ಯಾರೆಲ್ಲ ನೋಡಿಲ್ಲಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವಕರದ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬರ್ರಿ. ನಿನ್ನೆ ವಿಡಿಯೋದಾಗ್ರಿ ಶೇಂಗಾಕಾಳು ಹುರಿದಿಟ್ಕೊಂಡ ಮತ್ತು ಕಾರ್ದಾನಿ ಕಾಳನ್ನು ಕರೆದಿಟ್ಕೊಂಡ ವಿಡಿಯೋ ಹಾಕಿದ್ನಿ ನಾನು. ಇವತ್ತು ಅವಕರದ ಉಂಡೆ ಮಾಡತ್ತೇನೆ ರೀ. ಹಾಂ ರೀ, ಇಲ್ಲಿ ನೋಡ್ರಿ ಶೇಂಗಾಕಾಳು ಎಣ್ಣೆನ ಹುರಿದಿಟ್ಕೊಂಡಿದ್ದಿಲ್ಲ, ಅವನ್ನ ಒಂದು ಕಾಟನ್ ಅರ್ಬಿ ಒಳಗೆ ಒಂಚೂರು ಗಟ್ಟಿಗೆ ಗಂಟು ಕಟ್ಟಿ ಪಟ 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 ಅಂತ ಈ ರೀತಿ ಬಡದ್ರೆ ಅವಕುರ್ ಶೇಪ್ ಅನ್ನೋದ್ರಿ ಪೂರ್ತಿಯಾಗಿ ಉಚ್ಚಿ ಹೋಗ್ಬಿಡ್ತಾವೆ. 4ರಿಂದ 5 ಬಾರಿ ಬಡದ್ರಿ ಈ ರೀತಿ ಕೈಯಾಗ ಒಂಚೂರು ಪ್ರೆಸ್ ಮಾಡಿದ್ವಿ ಅಂದ್ರೆ ಎಲ್ಲ ಶೇಪಿ ನೀಟಾಗಿ ಉಚ್ಕೊಂಡ್ಬಿಡ್ತಾವ್ರಿ. ಇದೇ ರೀತಿ ರೀ ನಾನು 4ರಿಂದ 5 kg ಕಾಳು ತೊಗೊಂಡಿನಿ ರೀ. ಅಷ್ಟೂ ಹಿಂಗೆ ಮಾಡ್ಕೊಂದಿನಿ. ಇನ್ನೇನು ಮಾಡೋದಪ್ಪ ಅಂತಂದ್ರೆ ನೋಡ್ರಿ, ಇಲ್ಲೇ ಅದಷ್ಟು ಶೆಪ್ಪಿ ತೆಗೆದಿಟ್ಟಿನಲ್ರಿ, ಆ ಶೆಪ್ಪಿ ನಾನು ಇಲ್ಲೇ ಮರದಾಗ ಹಾಕಿ ಪಟ 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 ಅಂತ ಇದನ್ನ ಚೂರ ಕೇರ್ಕೊಂಬಿಡತ್ತೇನೆ ರೀ. ನೀವು ನಮ್ಮ ಹಳ್ಳಿ ಕಡೆ ಬಂದ್ರಂದ್ರೆ ಯಾವ್ದಾರ ಒಂದು ಹಬ್ಬ ಬಂತಂದ್ರಿ ವಾರ ಆ ಹಬ್ಬದ ಸಂಬಂಧ ಪ್ರಿಪೇರ್ ಆಗಿಬಿಡ್ತಾರೋ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಾವು ಹಬ್ಬ ಮಾಡ್ತೇವೆ ನೋಡ್ರಿ. ಅಂಗಡ್ಯಾಂದ ತಿಂದ ಮಾಡೋದಕ್ಕೆ ಮತ್ತು ಮನ್ಯಾಗ ಮಾಡೋದಕ್ಕೆ ಭಾಳ ಅಂತರ ಐತಿ, ಹೌದಿಲ್ರಿ? ಮತ್ತು ಇಲ್ಲಿ ನೋಡ್ರಿ ಈ ರೀತಿ ಪೂರ್ತಿಯಾಗಿ ಹಸುನೆಗೆ ಕೇರಿ ಇನ್ನೇನೈತ್ಲ ಒಂದು ಸಣ್ಣದ ಸಾನ್ಗಿ ತೊಗೊಂಡೇನಿ ರೀ. ಅದನ್ನ ಯಾಕೆ ತೊಗೊಂಡೇನಂದ್ರೆ ಈ ರೀತಿ ಸಾನ್ಸಾಕಂದ್ರೆ ಚೂರು ಪುಡಿ ಗಿಡಿ ಆಗಿರ್ತೈತಲ್ರಿ, ಅದೊಂದು ಚೂರೆಲ್ಲ ಉದುರು ಹೋಗ್ಬಿಡ್ತೈತಿ. ನಮಗೆ ಪೂರ್ತಿ ಶೇಂಗಾಕಾಳು ಬ್ಯಾಳೆ ಅನ್ನೋದು ಸಪ್ರೇಟಾಗಿ ಸಿಕ್ಬಿಡ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ನಿಮಗೆ ಶೇಂಗಾಕಾಳು ತೋರ್ಸಾತಾನೆ ಇಷ್ಟ ಕ್ಲಿಯರಾಗಿ ಬ್ಯಾಳೆ ರೆಡಿ ಆಗಿದಾವೆ. ಒಂಚೂರು ಇಲ್ಲೊಂದು ಕಾಳು ಅದಾವ್ರಿ ಅನ್ಬೋದು ನೀವು. ಆದರೆ ನಮ್ಮ ಹೊಲದಾಗ ಶೇಂಗಾರಿ ಹೋದ ವರ್ಷ ಮಳೆ ಸ್ವಲ್ಪ ಅಸ್ತವ್ಯಸ್ತಾಗಿದ್ದಕ್ಕೆ ಕಾಳು ಒಂಚೂರು ದೊಡ್ಡ ಒಂಚೂರು ಸಣ್ಣ ಅದು ರೀ. ದೊಡ್ಡ ಕಾಳೆಲ್ಲ ನೀಟಾಗೆ ಬ್ಯಾಳೆ ಆಗೈತ್ರಿ, ಸಣ್ಣ ಕಾಳು ಅನ್ನೋದಷ್ಟು ಉಳ್ದೈತಿ. ಮತ್ತು ಕೇಡ್ ಮಾಡಕ್ಕೆ ನಡೀತೈತೇನ್ರಿ, ಹೆಂಗಾರ ಇರಲಿ ಹೊಲ್ದಾನ ಬದುಕ ಕಣ್ಣು ಮುಚ್ಚಿ ಉಂಡು ಬಿಡೋಣಂತ. ಇಲ್ಲಿ ನೋಡ್ರಿ ಈಗ ನನ್ನ ಕಾಳು ಎಷ್ಟು ಅದಾವಂತ ನಿಮಗೆ ಅಳತೆ ಮಾಡಿ ತೋರ್ಸಾತಾನೆ. ಯಾಕಂದ್ರೆ ಅದ್ರ ಪ್ರಕಾರ ನಾವು ಬೆಲ್ಲ ಹಾಕಬೇಕಾಕತಿ. ಇಲ್ಲೊಂದು ಬೊಗೋನಿ ತೊಗೊಂಡೇನ್ರಿ. ಆ ಬೊಗೋನಿಲೆ ನನಗೆ ಒಂದು ಫುಲ್ಲ ಕಾಳಾಗೈತಿ ಮತ್ತು ಇನ್ನೊಂದು ಕಾಲು ಭಾಗದಷ್ಟೇ ಕಾಳು ಸಿಕ್ಕತ್ರಿ. ಇಲ್ಲಿ ನೋಡ್ರಿ ಬೆಲ್ಲ ಎಷ್ಟು ತೊಗೋಬೇಕಪ್ಪ ಇದಕ್ಕೆ ನಾವು ಅಂತಂದ್ರೆ 3/4 ಭಾಗದಷ್ಟೇ ಬೆಲ್ಲ ತೊಗೋಬೇಕಾಕತ್ರಿ. ಬೆಲ್ಲನ ಮುಂಚೆನೇ ಸಣ್ಣಗೆ ಕುಟ್ಟೆ ಇಟ್ಕೊಂಡ್ಬಿಟ್ಟೇನಿ ರೀ. ಇಲ್ಲಿ ನೋಡ್ರಿ ತೋರ್ಸಾತ ನಿಮಗೆ. ಇಷ್ಟ ಆದರೆ ನಮಗೆ ಅಳತಿ ಬರೋಬ್ಬರಿ ಸಿಕ್ಬಿಡ್ತೈತ್ರಿ. ಇನ್ಯಾಕೆ ತಡ ಮಾಡೋದು, ನಡ್ರಿ ಒಲಿ ಹಚ್ಚಿ ಮಾಡಿಬಿಡೋಣಂತ. ಹಾಂ ರೀ, 4-5 ಕಿಲೋ ಗಂಟ್ಲೆ ಮಾಡಬೇಕು ತೊಗೋಬೇಕು ಅಂದರೆ ಒಂಚೂರು ಟೈಮ್ ಹಿಡಿದು ಬಿಡ್ತೈತ್ರಿ. ಅದಕ್ಕೆ ಒಲಿನ ಹಚ್ಚಿ ಒಲಿ ಪುಟ್ಟಿ ಮಾಡಿ ನಾವು ಹಬ್ಬದ ಅಡುಗೆನ ಸ್ಟಾರ್ಟ್ ಮಾಡಿಬಿಡೋಣಂತ. ಉರಿ ಹತ್ತುವಾಗ್ರಿ ನಾ ಯಾಕೆ ಹತ್ತೇನು ಅನ್ಕೊತ ಕುಂತ್ಬಿಡ್ತೈತಿ. ಹತ್ತಿ ಅಂದ್ರೆ ಹಿಂದಾಡೆ ಅಡಿಗೆಲ್ಲ ಆದಿಂದ ದನ ಅಂತ ಉರಿಯಾಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ಇದೊಂದು ಒಲಿ ಪದ್ಧತಿ ಯಾವಾಗೆಲ್ಲ ಹಿಂಗೆ ಮಾಡ್ತೈತಿ ನೋಡ್ರಿ. ಇನ್ನು ಆ ಬೆಲ್ಲ ಮುನುಗುವಷ್ಟು ಅಷ್ಟೇ ನೀರು ಹಾಕಿ ಒಲಿ ಮೇಲೆ ನಾನು ಕರ್ಗಾಕಂತ ಇಟ್ಬಿಟ್ಟಿದ್ದೇನೆ ರೀ. ನಿಮಗೆ ನೋಡಾಕ ವಿಡಿಯೋ ಮಬ್ಬು ಅನ್ಸಾತಿರ್ಬೇಕ್ರಿ, ಆದರೆ ಹೊಗೆ ಭಾಳ ಹಿಡ್ದೈದ್ರಿಂದ ರೀ ನಿಮಗೆ ಕ್ಲಿಯರಾಗಿ ವಿಡಿಯೋ ಕಾಣುವತ್ತು. ಯಾಕಂದ್ರೆ ಹೊರಗೆ ಗಾಳಿ ಭಾಳ ಇತ್ತಂದ್ರೆ ಎಲ್ಲ ಊರಿನ ಜಕ್ಕೊಂದ ಒಂಚೂರು ಹೊಗೆ ಹೊರಗೆ ಬರೋದಿಲ್ಲ. ಗಾಳಿ ಹೊರಗೆ ಇಲ್ಲದ ಕಾರಣ ರೀ ಹೊಗೆ ಎಲ್ಲ ಇಲ್ಲೇ ರೌಂಡಿಗೆ ಸುತ್ತಾಯಕತ್ತೈತೆ ನೋಡ್ರಿ. ಇನ್ನು ಫೈನಲಾಗಿ ಅಂತೂ ಇಂತೂ ರೀ ಉರಿ ಹೆಚ್ಚಿ ತೊಗೊಂಡ ಬಿಟ್ಟಿದ್ದೇವ್ರಿ. ಇಲ್ಲಿ ನೋಡ್ರಿ ನಿಮಗೆ ತೋರ್ಸಾತಾನೆ ಎಷ್ಟು ತೊಗೋಬೇಕಪ್ಪ ಅಂದ್ರೆ ಒಂಚೂರ ನೀರಾಗಿ ಬಿಟ್ಟು ನೋಡಿದಾಗ ನಮಗೆ ಈ ರೀತಿ ರೌಂಡಾಗಿ ನಮಗೆ ಸಿಕ್ಕರೆ ಸಾಕು. ಭಾಳ ಟಕ್ ಅನ್ನೋ ಹಂಗೆ ತೊಗೋಬೇಡ್ರಪ್ಪ. ನಮಗೆ ಒಂಚೂರು ಇಷ್ಟ ಸಾಫ್ಟಾಗೆ ಇತ್ತಂದ್ರೆ ಉಂಡೆ ಬರೋಬ್ಬರಿ ಅಳತಿಗೆ ಸಿಕ್ಬಿಡ್ತಾವ್ರಿ. ನೋಡ್ರಿ ಇಷ್ಟಾದ್ರೆ ಸಾಕು. ಇಲ್ಲಿ ನೋಡ್ರಿ ಇಷ್ಟಾದ್ರೆ ಮುಗೀತು. ಇನ್ನೇನು ಮಾಡೋದಪ್ಪ ಅಂತಂದ್ರೆ ಕೆಳಗೆ ಇಳಿಸ್ಕೊಂಡು ನಾವು ಸೋಸೋದೊಂದು ಜಾಲೆ ಇಟ್ಟು ಶೇಂಗಾ ಕಾಳು ಒಳಗೆ ಸೋಸ್ಕೊಳತ್ತೇನ್ರಿ. ಇಲ್ಲಿ ನೋಡ್ರಿ 1/4 ಕಿಲೋದಷ್ಟು ಕಾಳೂ ಬಿಟ್ಟಿದ್ದೀನಿ ಮತ್ತು 1/4 kgದಷ್ಟು ಆನಾನು ಬಿಟ್ಟಿದ್ದೀನಿ ರೀ. ಲಾಸ್ಟಿಗೆ ಇದೆಲ್ಲ ಮಿಕ್ಸ್ ಮಾಡಿದಿಂದ ಅವನು ಕೂಡಿಸಿ ಮಿಕ್ಸ್ ಮಾಡೋಣಂತ. ನಾವು ಎಷ್ಟು ಕರೆಕ್ಟಾಗಿ ವರ್ಷ ಉಂಡೆ ಕಟ್ತೇವಪ್ಪ ಅಂದ್ರೂ ರೀ ಒಂಚೂರಾದರೂ ತಪ್ಪೇ ಬಿಡ್ತಾವೆ. ಇನ್ನು ಸೈಡ್ ಇಟ್ಟಂಥ ಕಾಳುಗಳನ್ನ ಸೇರಿಸ್ಕೊಂಡ್ರಿ ಉಳ್ದಟ್ಟು ಆನಾನು ಸೇರಿಸ್ಕೊಂಡ ಒಂದು 4ರಿಂದ 5 ಚಮಚೆ ಪುಟಾಣಿ ಹಿಟ್ಟಟ್ಟು ಹಾಕಿ ಕಟ್ಟಿಬಿಡೋಣಂತ್ರಿ. 4ರಿಂದ 5 ಚಮಚ ಆದರೆ ಸಾಕು. ಇಲ್ಲಿ ನೋಡ್ರಿ ಇನ್ನು ಕಟ್ಟೋದನ್ನು ನಾನಿಲ್ಲಿ ಹುತ್ತಪ್ಪಗ ಒಂದು ದೊಡ್ಡದೊಂದು ಉಂಡೆ ಕಟ್ಟಿಬಿಡತ್ತೇನೆ ರೀ. ಹಾಂ ರೀ, ನಾರ್ಮಲಾಗಿ ನಮಗೆ ತಿನ್ನೋಕೆ ಉಂಡೆ ಕಟ್ಟಿದ್ರೆ ಹುತ್ತಪ್ಪು ನಡಿ ಅಂತ ಇಲ್ಲಿ ತೋರ್ಸಾತೇನೆ ನೋಡ್ರಿ. ಈ ರೀತಿ ದೊಡ್ಡದೊಂದು ಉಂಡೆ ಕಟ್ಟುತ್ತೇನೆ ರೀ. ಇದೊಂದು ಭಾಳ ಇಷ್ಟ ಆಕತ್ರಿ ನನಗೆ ಉಂಡೆ ಕಟ್ಟುವಾಗ. ಇಲ್ಲಿ ನೋಡ್ರಿ ಸಮೀಪ ಬಂದು ತೋರಿಸ್ತಾ ನಿಮಗೆ ಎಷ್ಟು ಚಂದ ಎಷ್ಟು ದೊಡ್ಡದಾಗೈತಂತ. ಇಲ್ಲಿ ನೋಡ್ರಿ ಒಂದು ಅರ್ಧದಷ್ಟು ಆದಿಂದ ಮತ್ತು ಒಂಚೂರ ಬೆಲ್ಲದಾನ ತಳದಂದ ಗಟ್ಟಿ ಆಗಿಬಿಡ್ತೈತ್ರಿ. ಆ ಟೈಮ್ದಾಗ ಏನು ಮಾಡೋದಪ್ಪ ಅಂದ್ರೆ ಒಂಚೂರ ಒಲಿ ಜಳಕ್ಕೆ ಇಟ್ಟಿವಪ್ಪ ಅಂದ್ರೆ ಅದು ಪೂರ ಕರಿಗಿ ಬಿಡ್ತೈತ್ರಿ. ಅವಾಗ ನಾವು ಸಾವಕಾಶ ಕಟ್ಕೋಬೇಕಾಕತ್ರಿ.
ಕಟ್ಟೋರು ಮಂದಿ ಭಾಳ ಇದ್ರಿ ಆನ ಸುರಿದಾರನ ಪಟ 4-5 ಜನ ಕೂಡಿ ಕಟ್ಟಿಬಿಡ್ತಾರೆ ರೀ. ನಾನು ಒಬ್ಬಕ್ಕೆ 4-5 kg ಕಟ್ಟಾತೇನಪ್ಪ ಅಂದಿಂದ್ರಿ ಆರಾಮ್ಸೆ ಸಮಾಧಾನಲೇ ರೀ ಎಷ್ಟು ಬರ್ತಾವಲ್ಲ ಅಷ್ಟು ಕಟ್ತೇನೆ. ಮತ್ತು ಒಂಚೂರು ಗಟ್ಟಿ ಅನಿಸಿದ್ರೆ ಈ ರೀತಿ ಒಲೆ ಮೇಲೆ ಇಟ್ರಿ ಅವನು ಎಲ್ಲ ಕಟ್ಕೊಂಡ್ಬಿಡ್ತಾನೆ ನೋಡ್ರಿ. ಹೀಗಾಗಿ ಒಲಿನೂ ಬೇಕಾ ಅನಿಸ್ತೈತೆ ನೋಡ್ರಿ. ಇವೆಲ್ಲ ದೊಡ್ಡ ದೊಡ್ಡ ಅಡಿಗೆ ಗ್ಯಾಸ್ ಮೇಲೆ ಎಲ್ಲಿ ಸರಿ ಹೊಕ್ಕಾವು ಹೇಳಿ ನೋಡೋನು. ಬಾಳೆಕಾಯಿ ಏನಿದ್ರು ಅದು ಎಷ್ಟಿದ್ರು ಕಮ್ಮಿನ ನೋಡ್ರಿ. ಇಲ್ಲಿ ನೋಡ್ರಿ ಕಾರ್ದಾನೆ ಉಂಡೆ ಕಟ್ಟಾಕ ಕಾರ್ದಾನೆ ಅಳತಿ ಮಾಡಿ ತೋರ್ಸಾತೀನಿ. ನಿನ್ನೆ ವಿಡಿಯೋದಾಗ ನಾನು ಕಾರ್ದಾನೆ ಕರೆದಿದ್ದ ಹಾಕಿದ್ನಿ ರೀ. ನನಗಿಲ್ಲೇ ಕಾರ್ದಾನೆ 2 ಪಾತ್ರೆದಷ್ಟು ಸಿಕ್ಕಿದಾವೆ. ನಾನು ಅದನ್ನ ರೀ ಸೇಮನ ಬೆಲ್ಲನ ಮುಂಚೆನ ಜಜ್ಜೆ ಇಟ್ಕೊಂಡ್ಬಿಟ್ಟಿದ್ದೀನಿ ರೀ. ಬೆಲ್ಲ ಎಷ್ಟು ಸೇರಿಸ್ಬೇಕಪ್ಪ ಅಂದ್ರೆ ಇದನ್ನೂ ರೀ ಸೇಮ್ 3/4 ಭಾಗದಷ್ಟು ನಾನು ಸೇರ್ಸಾತೇನೆ ರೀ ಬೆಲ್ಲನ. ಉಂಡೆ ಕಟ್ಟಕ್ಕಾದ್ರಿ ಬೆಲ್ಲ ಪೂರ್ತಿಯಾಗಿ ಒಣಗಿರ್ಬೇಕ್ರಿ. ಅಂದ್ರೆ ನೀವು ಬೆಲ್ಲ ಏನಾರ ಪೆಂಟಿ ಗಂಟ್ಲೆ ತೊಗೊಂಡಿರ ಒಂಚೂರು ಅದನ್ನು ಕಲ್ ತೊಗೊಂಡು ಜಜ್ಜಿದ್ರಿ ಅಂದ್ರೆ ಪಳ್ಳಂತ ಅದ ಬಿಡ್ಬೇಕು ನೋಡ್ರಿ. ಅಂದ್ರೆ ಬೆಲ್ಲ ಅನ್ನೋದು ಪೂರ್ತಿ ಒಣಗೈತಂದಂಗೆ ನೀವು ಹೆಂಗೆ ಜಸ್ತಿರಲ್ಲ ಹಂಗಂಗೆ ಕವರ್ಗಾಗಲಿ ಅರ್ಬಿಗಾಗಲಿ ಹತ್ಕೊಂತ ಹೋತಂದ್ರೆ ಅದು ಅಂಟ್ಬೆಲ್ಲ ಅಂದಂಗೆ ನೋಡ್ರಿ. ಅಂದ್ರೆ ಉಂಡೆ ಸರಿ ಬರೋದಿಲ್ಲ ನೋಡ್ರಪ್ಪ. ನಿಮಗೆ ಹೆಂಗೆ ಅನುಕೂಲ ಆಕತಿ ಯಾವ ಬೆಲ್ಲ ಸಿಗ್ತತಿ ಅಂತ ನೋಡ್ಕೊಂಡು ಉಂಡೆ ಕಟ್ರಿ. ನಾವಂತ್ರಿ ಪೂರ್ತಿ ಒಣಗಿದ ಬೆಲ್ಲನ ತೊಗೊಂಡ್ಬಿಡ್ತೇವ್ರಿ. ಇಲ್ಲಿ ನೋಡ್ರಿ ನಾನು 3/4 ಭಾಗದಷ್ಟು ಬೆಲ್ಲ ತೊಗೊಂಡ ಅದನ್ನು ಸೇಮ್ ರೀ ಬೆಲ್ಲ ಮುನುಗುವಷ್ಟು ನೀರು ಹಾಕಿ ಮತ್ತು ಒಲೆ ಹಚ್ಚಿ ಒಂಚೂರು ಆನಕ್ಕತ್ತ ಇಟ್ಬಿಡೋಣಂತ್ರಿ. ಊರಾಗ ಎಲ್ಲರ ಮನ್ಯಾಗ ಹೋಗಿ ಹಿಡಿತಾವೋ ಇಲ್ಲೋ ಗೊತ್ತಿಲ್ಲರಿ. ಇವತ್ತೇನೋ ಅಪರೂಪಕ್ಕೆ ಉಂಡೆ ಕಟ್ಟಾಕಂತ ಕುಂತೇನಿ ರೀ. ಬಾರಿ ಹೋಗಿ ಹಿಡಿದ ಉಂಡೆ ಓಡಾಡಕತ್ತ ಬಿಟ್ಟಾವ ನೋಡ್ರಿ. ಏನೋ ಅಂತೂ ಇಂತೂ ರೀ ಉಂಡಿದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆನಕ್ಕಂತ ಕುಂತಿದ್ದೇನೆ ರೀ. ನಾನು ಸೇಮ್ ಅನರಿಲ್ಲೇ ಆಗಲೇ ತೋರ್ಸಿನ್ಲ ಶೇಂಗಾ ಕಾಳು ಹೆಂಗೆ ಹಿಡ್ದಿದ್ದೀವಿ ಅದೇ ಸೇಮ್ ಅನರಿ. ಸ್ವಲ್ಪ ಒಂದು ಹನಿ ಬಿಟ್ಟು ನೋಡಿ ನಮಗೆ ಅದು ಎಲ್ಲೂ ಸ್ಪ್ರೆಡ್ ಆಗಬಾರ್ದು. ಈ ರೀತಿ ನಮಗೆ ಆನ್ ಬಂತಂದ್ರೆ ಕರೆಕ್ಟಾಗೆ ಬಂದೈತಂದಂಗೆ ರೀ. ನೀವೇನಾರ ಇದನ್ನು ಪೂರ್ತಿ ಗಟ್ಟಿ ಹೆಂಗೆ ಮಾಡ್ಕೊಂಡೆ ಚೆಂಡಿನ ಹೆಂಗೆ ಅಂದ್ರೆ ಬಾಲ್ ಥರ ಮಾಡ್ಕೊಂಡ್ರಿ ಅಂದ್ರೆ ಉಂಡೆ ಅನ್ನೋದು ಏನಕ್ಕವ್ರಿ ಪೂರ್ತಿ ನಿಮಗೆ ಗಟ್ಟಿಯಾಗಿ ಸಿಕ್ಬಿಡ್ತಾವೆ. ಈ ರೀತಿ ಸಾಫ್ಟಾಗಿ ಇದು ಎಷ್ಟು ಸಾಫ್ಟಾಗಿ ಸಿಗ್ತತ್ಲ ಅಷ್ಟು ಸಾಫ್ಟಾಗಿ ನಿಮ್ಮ ಉಂಡೆ ರೆಡಿ ಆಕ್ಕವ ನೋಡ್ರಿ. ಇಷ್ಟ ಆದ್ರೆ ಮುಗೀತು. ಇಲ್ಲಿ ನೋಡ್ರಿ ಇದನ್ನು ನಾನಿಲ್ಲೇ ಕಾರ್ದಾನಿಗೆ ಸುರುವಾತನಿ ಸೋಸು ಜಲ್ಗೆ ಇಟ್ರಿ ಎಲ್ಲ ಸುರುವಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಕೈ ಬಿಡ್ಲಾರ್ದನೆ ರೀ ಸ್ವಲ್ಪ ಬಿಟ್ಬಿಟ್ಟು ಮಿಕ್ಸ್ ಮಾಡಿದ್ವಿ ಅಂದ್ರೆ ಎಲ್ಲ ಕಾರ್ದಾನಿಗೆ ರೀ ಆನಾಗ ಕುಂತು ಬಿಡ್ತೈತಿ. ನೀವು ಸಡನ್ನಾಗಿ ಒಮ್ಮೆ ಕೈ ಬಿಟ್ರಿ ಅಂದ್ರೆ ಏನಾಕತ್ರಿ ಎಲ್ಲ ಬೆಲ್ಲ ತಳಕ್ಕೆ ಕುಂತು ಬಿಡ್ತೈತ್ರಿ. ಇನ್ನು ಕೆಲಸ ಆತಲ್ರಿ ಒಲಿನೋ ನುನ್ಸುನಂತ ನೋಡ್ರಿ. ಸ್ಟಾರ್ಟಿಂಗ ಹೆಂಗೆ ಕಾಡಾತಿತ್ತು ನಮ್ಮ ಒಲಿ ಅಡಿಗೆ ಆದಾದಂಗೆ ಒಲಿ ಹೆಂಗೆ ಜೋರ ಉರಿತೈತಂತ ಅದಕ್ಕೆ ನಿಮಗೆ ಆವಾಗ್ಲೇ ಹೇಳಿ ನೋಡ್ರಿ. ನಡೀರಿ ಹೋಗಿಗೆ ಬ್ಯಾಸ್ರ ಬಂದ ಹಿತ್ಲ ಕಡೆನ ಎತ್ತಿಕೊಂಬಂದ್ಬಿಟ್ಟಿದ್ದೀನಿ. ಫಸ್ಟ್ ನಾನಿಲ್ಲೇ ಹುತ್ತಪ್ಪನ ಉಂಡಿನ ಕಟ್ಟಾತನ ನೋಡ್ರಿ. ದೊಡ್ಡ ಉಂಡೆ ಒಂದು ಕಟ್ಟಿಟ್ರೆ ದೊಡ್ಡ ಮನಸ್ಸಿಗೆ ಖುಷಿ ಅನ್ನಿಸ್ಬಿಡ್ತೈತೆ ನೋಡ್ರಿ. ಉಂಡೆ ಕಟ್ಟುವಾಗ ಹುತ್ತಪ್ಪನ ಉಂಡೆ ಕಟ್ಟಿದ್ರೆ ಅದೊಂಥರ ಹೆಚ್ಚಿನ ಡಬಲ್ ಖುಷಿ ಆಗಿಬಿಡ್ತೈತೆ ರೀ. ನೋಡ್ರಿ ಅಂತೂ ಇಂತೂ ಎಲ್ಲ ಫೈನಲಾಗಿ ನಾನು ಇಷ್ಟು ಉಂಡೆ ರೆಡಿ ಮಾಡಿದ್ನಿ. ಒಂದು 5 kg ಕಾರ್ದಾನಿ 5 kg ಶೇಂಗಾ ಉಂಡೆ ರೆಡಿ ಮಾಡಿದ್ದೇನೆ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ ಮಧ್ಯಾಹ್ನದ ರೋಟಿನ್ ಅಂತ 2 ಗಂಟೆಗೆ ಮಾಡೋಕೆ ಕುಂತಾಗ್ರಿ. ಬರೋಬ್ಬರಿ 7 ಗಂಟೆ ಆಯ್ತು ನೋಡ್ರಿ ಎಷ್ಟು ಚಂದ 2 ಥರ ಉಂಡೆಗಳು ರೆಡಿ ಆಗಿದಾವೆ. ಇನ್ನು ಉಂಡೆ ಎಲ್ಲ ಕೆಲಸ ಮುಗಿದಂದ್ರೆ 8 ಗಂಟೆಗೆ ನಮ್ಮ ನಾದಿನಿ ಮಗನೊಂದು ಸಿಂಪಲ್ಲಾಗಿ ಒಂದು ಬರ್ಡೇ ಐತ್ರಿ. ಅದಕ್ಕೆ ಮನ್ಯಾಗಟ್ಟ ಒಂಚೂರು ಬರ್ಡೇ ಸೆಲೆಬ್ರೇಷನ್ ಮಾಡಿದೆವು ನೋಡ್ರಿ. ಇಲ್ಲಿ ನೋಡ್ರಿ ಅವನಿಗೋಸ್ಕರ ಆಲೂ ಕಬಾಬ್ ಮಾಡಿದ್ದೆ ರೀ. ಸಿಂಪಲ್ ರೆಸಿಪಿ ಭಾಳ ಈಸಿ ಐತಿ. ಉಂಡೆ ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಬರ್ಡೇ ಮಾಡಿ ಇವತ್ತಿನ ದಿನಾನ ಪೂರ್ತಿ ಮುಗಿಸಿದೇವ್ರಪ್ಪ. ಆರತಿ ಮಾಡಿ ಕೇಕ್ ಕಟ್ ಮಾಡಿ ಮುಗಿಸಿದ್ರೆ ಇವತ್ತಿನ ಡೇ ಇಲ್ಲಿಗೆ ಮುಗಿದು ಹೋಯಿತು. ನಮ್ದು ಇವತ್ತಿಂದ ಪಂಚಮಿ ವಿಶೇಷ ಲಾಗ ನಿಮಗಿಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮಗೆ ಭೇಟಿ ಹಾಕಣ್ರಿ. ಅಲ್ಲಿವರೆಗೂ ಬಾಯ್.